ಎಸ್, ಇನ್ನು ಬೀದರ್ನ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿಯ 30ನೇ ವಾರ್ಷಿಕ ಸಾಮಾನ್ಯ ಸಭೆ ನಗರದ ಇಂದಿರಾ ಮಾರ್ಕೆಟ್ ಕಾಂಪ್ಲೆಕ್ಸ್ನಲ್ಲಿರುವ ಚೇಂಬರ್ ಕಚೇರಿಯಲ್ಲಿ ಯಶಸ್ವಿಯಾಗಿ ನಡೆಯಿತು. ಸಭೆಯಲ್ಲಿ 2025ರ ನವೆಂಬರ್ 2ರಂದು ನಡೆದ ಹಿಂದಿನ ವಾರ್ಷಿಕ ಸಾಮಾನ್ಯ ಸಭೆಯ ನಡವಳಿ 2025-26ನೇ ಸಾಲಿನ ಚೇಂಬರ್ನ ಕಾರ್ಯಚಟುವಟಿಕೆಗಳ ಕುರಿತು ಚರ್ಚಿಸಲಾಯಿತು. 2026ರ ಮಾರ್ಚ್ 31ಕ್ಕೆ ಅಂತ್ಯಗೊಂಡ ಸಾಲಿನ ಲೆಕ್ಕ ಪರಿಶೋಧಿತ ಲೆಕ್ಕಪತ್ರಗಳು ಹಾಗೂ ಬ್ಯಾಲೆನ್ಸ್ ಶೀಟ್ ಅನ್ನ ಸಭೆಯಲ್ಲಿ ಮಂಡಿಸಲಾಯಿತು. ಚೇಂಬರ್ನ ಸದಸ್ಯರು ಸಭೆಯಲ್ಲಿ ಭಾಗವಹಿಸಿ ವಿವಿಧ ವಿಷಯಗಳ ಕುರಿತು ಚರ್ಚೆ ನಡೆಸಿದ್ರು. ಅಧ್ಯಕ್ಷರ ಅನುಮತಿಯೊಂದಿಗೆ ಇತರ ವಿಷಯಗಳ ಬಗ್ಗೆಯೂ ಕೂಡ ಚರ್ಚೆ ನಡೆಯಿತು. ಇದೇ ವೇಳೆ ಯುವ ಉದ್ಯಮಿ ಆದಿಶ್ ವಾಲಿ ಅವರು ಚೇಂಬರ್ ಆಫ್ ಕಾಮರ್ಸ್ನ ಸಹಯೋಗದಲ್ಲಿ ವಿವಿಧ ಕಂಪನಿಗಳನ್ನು ಆಹ್ವಾನಿಸುವ ಮೂಲಕ ಬೀದರ್ನಲ್ಲಿ ಒಂದು ಬೃಹತ್ ಮಟ್ಟದ ಉದ್ಯೋಗ ಮೇಳವನ್ನ ಮಾಡುವುದರಿಂದ ಬೀದರ್ ಜಿಲ್ಲೆಯ ಯುವಕರಿಗೆ ದೊಡ್ಡ ಮಟ್ಟದಲ್ಲಿ ಉದ್ಯೋಗ ನೀಡಿದಂತಾಗುತ್ತದೆ ಮತ್ತು ಗಡಿ ಜಿಲ್ಲೆಯ ಯುವಕರನ್ನ ನಿರುದ್ಯೋಗದಿಂದ ದೂರ ಮಾಡಲು ಸಹಕಾರಿಯಾಗುತ್ತದೆ ಎಂದು ಸಲಹೆ ನೀಡಿದರು. ಉದ್ಯಮ, ವ್ಯಾಪಾರ ಹಾಗೂ ವಾಣಿಜ್ಯ ಕ್ಷೇತ್ರದ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಸದಸ್ಯರು ತಮ್ಮ ಅಭಿಪ್ರಾಯಗಳನ್ನು ಕೂಡ ಹಂಚಿಕೊಂಡರು. ದೊಡ್ಡ ಜಾಬ್ ಫೇರ್ ಮಾಡ್ತೀವಿ, ಯೂತ್ ಸಮಿಟ್ ಮಾಡ್ತೀವಿ. ರೈಸ್ ಕರ್ನಾಟಕ ಅಂತ ನಮ್ಮ ಸೆಕ್ರೆಟರಿ ಆದ ಭಾವೇಶ್ ಪಟೇಲ್ ಮತ್ತು ಶ್ರೀನಾಥ್ ನಾಗೂರಿ ಮೆಂಬರ್ ಬೇರೆ ದೊಡ್ಡ ಮೆಂಬರ್ಸ್ ಅದ. ಸೊ ಅದು ಅವಾಗ ಮಾಡಿದ್ವಿ. ಸೊ ಅದೊಂದು ಸಿಂಗಲ್ ಅಲ್ಲೊಂದು ಇವೆಂಟ್ ಆಯಿತು. ಆ 2 days ಇವೆಂಟ್ ಇದೆ. ಅದ್ರ ಪ್ರಯುಕ್ತ ನಾವು ಚೇಂಬರ್ ಕಾಮ್ ಸಪೋರ್ಟಿಂದ ಈ ಥರ 50 ಕಂಪ್ನೀಸ್ ತರಿಸಿದ್ರಿ ಬೆಂಗಳೂರಿಂದ, ಬೆಂಗಳೂರು ಹೆಡಬತ್ ಪುಣೆಯಿಂದ. ವಿ ಅಟ್ರಾಕ್ಟೆಡ್ 200 ಪೀಪಲ್ ಯೂತ್ ರೇ. ಏನು ಮಾಡಬೇಕಂದ್ರೆ ಇಲ್ಲ ಮಾಡಿದ್ರಿ ಅವ್ರು ಇದ್ದಿಲ್ರಿ. ಸೊ ಮತ್ತು 400 ಪೀಪಲ್ ಜಾಬು ಸಿಗ್ತಾರೆ. ವೆರಿ ಗುಡ್, ದಟ್ ವಾಸ್ ಸಕ್ಸಸ್ಫುಲ್ ಇವೆಂಟ್. ಸೊ ಈಗ ಮತ್ತು ಯೂತ್ ಸಮಿಟು ಮಾಡಿದೆ. ಅದ್ರ ಜೊತೆ ಯಂಗ್ ಸ್ಪೀಕರ್ಸ್ ಬಂದಿರ್ರಿ. ಬಿಸ್ನೆಸ್ ಹೆಂಗೆ ಮಾಡಬೇಕು, ಬಿಸ್ನೆಸ್ ಹೆಂಗೆ ಪ್ರಾಬ್ಲಮ್ ಬರ್ತದೆ ಅದೆಲ್ಲ ಸ್ವಲ್ಪ ಎಲ್ಲ ಅವೇರ್ನೆಸ್ ಬಂದಿದೆ. ಸೊ ಲಾಸ್ಟ್ ಟೈಮ್ ಇದು ಷಡೂಪಪ್ಪ ಅವ್ರು ಬಂದಾಗ್ರಿ ನಂತರ ನವಂಬರ್ದಾಗ ಅವ್ರು ಒಂದು ಇವೆಂಟ್ ಮಾಡ್ಲತ್ತಾರೆ. ಕನಕ ಚೇಂಬರ್ ಕಾಮರ್ಸ್ ಕಡೆದು ಒಂದು ದೊಡ್ಡ ಇವೆಂಟ್ ಮಾಡ್ಲತ್ತಾರೆ. ಕಾಲಿಂಗ್ ಆಲ್ ದ ಚೇಂಬರ್ ಕಾಮರ್ಸ್ ಆಸ್ ವೆಲ್ ಥ್ರೂಔಟ್ ಕರ್ನಾಟಕ. ಸೊ ವಿ ಕ್ಯಾನ್ ಡೂ ಒನ್ ಆ್ಯನ್ಯುವಲ್ ಇವೆಂಟ್ ಬೀದರ್ ಚೇಂಬರ್ ಕಾಮರ್ಸ್ ಕಡೆಂದ್ರೆ ಇಯರ್ಲಿ ಒನ್ಸ್ ಆರ್ ಒನ್ಸ್ ಇನ್ 2 years. ಸೊ ಒಂದು ಬಿಸ್ನೆಸ್ ಕಾಂಪ್ಲೆಕ್ಸ್ ಥರ ಮಾಡಿ ಎಲ್ಲ ಬಿಸ್ನೆಸ್ಸಿಗೆ ಒಂದು ಸ್ಟಾಲ್ಸ್ ಎಲ್ಲ ಹಾಕೋತಾರ. ಯಾರಿಗೆ ಜಾಬ್ಸ್ ಬೇಕು ಜಾಬ್ಸ್ ತಗೋತಾರ. ಮತ್ತು ಒಂದು ಶಾರ್ಟ್ ಟ್ಯಾಂಕ್ ಥರ ಅದನ್ನು ಒಂದು ಟೈಪ್ ಇವೆಂಟ್ ಥರ ಮಾಡಿ ದೇ ಕ್ಯಾನ್ ಕಮ್ ಆ್ಯಂಡ್ ಪಿಚ್ ದೇರ್ ಐಡಿಯಾಸ್. ಯಾರು ಇನ್ವೆಸ್ಟ್ ಮಾಡಿ ಸೊ ಸಮಥಿಂಗ್ ನ್ಯೂ ಕ್ಯಾನ್ ಪ್ಲಾನ್. ಎಲ್ಲರೂ ರೆಡಿ ಆಗ್ತದೆ. ಎಲ್ಲರೂ ಮತ್ತೆ ಎಲ್ಲರೂ ಕೂಡ ಮೆಂಬರ್ಸೇ ಒಂದು ಸ್ಪಾನ್ಸರ್ ಕೊಟ್ರ ಸ್ವಲ್ಪ ಒಂದು ಕೊಟ್ರೆ ಎಲ್ಲ 2025-26ರಲ್ಲಿ ನಡೆದ ಚೇಂಬರಿನ ಕಾರ್ಯಚಟುವಟಿಕೆ ಬಗ್ಗೆ ರಿಪೋರ್ಟ್ ಓದಲಾಯಿತು. ಆಮೇಲೆ ಲೆಕ್ಕ ಪರಿಶೋಧಕರಿಂದ ಅಕೌಂಟ್ಸ್ ಆಡಿಟ್ ಆಗಿದ್ದನ್ನು ವಿಚಾರಿಸಲಾಯಿತು. ಅದಕ್ಕೂ ಒಪ್ಪಿಗೆ ಕೊಡಲಾಯಿತು. ಹೋದ ವರ್ಷದ ಆ್ಯಕ್ಟಿವಿಟಿ ಬಗ್ಗೆ ಸದಸ್ಯರು ಸಂತೋಷ ವ್ಯಕ್ತಪಡಿಸಿದರು. ಮುಂಬರುವ ದಿನಗಳಲ್ಲಿ ಯಾವ ರೀತಿ ನಮ್ಮ ಕಾರ್ಯವೈಖರಿ ಮಾಡಬೇಕು ಎಂಬುದರ ಬಗ್ಗೆ ಆದಿಶ್ ವಾಲಿಯವರು ಹಾಗೂ ನಮ್ಮ JND ಕಾಲೇಜಿನ ಲೆಕ್ಚರರ್ ಆಮೇಲೆ ಚಿದಾನಂದ್ ಚಿದ್ರಿಯವರು ಎಂಪ್ಲಾಯ್ಮೆಂಟ್ ಬೀದರ್ ಡಿಸ್ಟ್ರಿಕ್ಟಲ್ಲಿ ಎಂಪ್ಲಾಯ್ಮೆಂಟ್ ಜನರೇಷನ್ ಮಾಡೋ ಸಲುವಾಗಿ ಮೇಳ ಮಾಡಬೇಕು, ಎಂಪ್ಲಾಯ್ಮೆಂಟ್ ಮೇಳ ಮಾಡಬೇಕು ಅಂತ ಹೇಳಿ ನಾವು ಚೇಂಬರ್ನ ವೆಬ್ಸೈಟಲ್ಲಿ ನಮ್ಮ ಮೆಂಬರ್ಸಿಗೆ ಯಾರ್ಯಾರಿಗಾದರೂ ನೌಕರಿ ಮಾಡಲಿಕ್ಕೆ ಜನ ಬೇಕಾಯ್ತಂದರೆ ಅದನ್ನು ಯಾವ ಟೈಪ್ ಎಂಪ್ಲಾಯ್ಮೆಂಟ್ ಮಾಡಲಿಕ್ಕೆ ಜನ ಬೇಕು ನಮಗೆ ಅಂತ ತಿಳಿಸಿದಾಗ ನಾವು ಆ ಟೈಪ್ ಜನರಿಗೆ ನಮ್ಮಲ್ಲಿ ಎನ್ರೋಲ್ ಮಾಡಲಿಕ್ಕೆ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಅದು ಅವರಿಗೆ ಪ್ಲೇಸ್ಮೆಂಟಿಗೆ ಸಹ ಅನುಕೂಲ ಆಗುತ್ತೆ. ಎರಡನೇದಾಗಿ ಬೀದರ್ ಜಿಲ್ಲೆ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾ ವಿಶೇಷವಾಗಿ ಕೆಮಿಕಲ್ ಫ್ಯಾಕ್ಟ್ರಿ ಬಗ್ಗೆ ವಿಷಯ ಬಂದಾಗ ಮೊನ್ನೆ ತಾನೇ 2 ದಿನದ ಹಿಂದೆ ಸಿಂಗಲ್ ವಿಂಡೋ ಮೀಟಿಂಗ್ ಆಗಿತ್ತು. ಆ ಮೀಟಿಂಗಲ್ಲಿ ನಾನಿದ್ದೆ. ಜಿಲ್ಲಾಧಿಕಾರಿಗಳು ಕೆಮಿಕಲ್ ಫ್ಯಾಕ್ಟ್ರಿಗಳನ್ನು ಅಲ್ಲಿಂದ ಜನಸಾಮಾನ್ಯರಿಗೆ ನೀರು ಪೊಲ್ಯೂಟ್ ಆಗ್ತಾಯಿದೆ, ಅಫ್ಲಡ್ ಬರ್ತಾಯಿದೆ. ಆ ರಬ್ಬರ್ ಫ್ಯಾಕ್ಟ್ರಿಗಳಿಂದ ಹೊಗೆ ಏನು ಬರ್ತಾಯಿದೆ, ಅದು ಜನರ ಆರೋಗ್ಯದ ಮೇಲೆ ಭಾಳ ಕೆಟ್ಟ ಪರಿಣಾಮ ಮಾಡ್ತಾಯಿದೆ. ಹಾಗಾಗಿ
ನಾವು ಬಂದ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ರು. ನಾನು ಮೇಡಮ್ ಅವರಿಗೆ ರಿಕ್ವೆಸ್ಟ್ ಮಾಡಿದೆ, ಈ ಸಡನ್ನಾಗಿ ಬಂದ್ ಮಾಡೋದು ಬೇಡ, ಸೀಟ್ ಇರೋದಾಗಿದೆ, ಅದನ್ನು ಒಳ್ಳೆಯ ರೀತಿಯಿಂದ ಮಾಡೋಣ. ಆಮೇಲೆ ಎರಡನೇದಾಗಿ ಬಂದ್ ಮಾಡೋದ್ರಿಂದ ಬೀದರ್ನಲ್ಲಿ ಕೆಲಸ ಮಾಡುವಂಥ 20,000 ಜನರಿಗೆ ಕೆಲಸ ಹೋಗುತ್ತೆ. ಬಂದ್ ಮಾಡೋದು ಇವತ್ತಿಂದ ಅಲ್ಲ, ಇದು 35 ವರ್ಷದಿಂದ ಇಂಡಸ್ಟ್ರಿಗಳು ನಡೀತಾ ಇರ್ಬೋದು. ಏಕ್ದಮ್ ಬಂದ್ ಮಾಡೋದು ಸುಸಜ್ಜಿತ ಅಲ್ಲ. ಸ್ಟ್ರಿಕ್ಟ್ ವಿಜಿಲೆನ್ಸ್ ನೋಡೋಣ, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ದವರಿಗೆ ಸ್ಟ್ರಿಕ್ಟ್ ಡೈರೆಕ್ಷನ್ಸ್ ಕೊಡೋಣ, ಫ್ಯಾಕ್ಟ್ರಿದವರಿಗೂ ಸಹ ಸ್ಟ್ರಿಕ್ಟಾಗಿ ರೂಲ್ಸ್ ಫಾಲೋ ಮಾಡಲಿಕ್ಕೆ ನಾವು ಡೈರೆಕ್ಷನ್ ಕೊಡೋಣ. ಅವರು ಫ್ಯಾಕ್ಟ್ರಿದವರು ಸಹ ಒಪ್ಪಿದ್ದಾರೆ, ನಾವು ಹಾಗೆ ಮಾಡಲಾರ್ದಂಗೆ ಮಾಡ್ತೀವಿ, ನಾವು ಮುಂದೆ ಹಾಗೆ ಆಗಲಾರ್ದಂಗೆ ಮಾಡ್ತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ನೋಡೋಣ.